ರಾಜ್ಯದಲ್ಲಿ ಜಾತಿ ಗಣತಿ ಸಂಘರ್ಷ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾತಿ ಗಣತಿ ಜಟಾಪಟಿ ಜೋರಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಸಂಜೆ ಒಕ್ಕಲಿಗರ ಸಭೆ ಇದೆ. ಅದಕ್ಕೂ ಮುನ್ನವೇ ಸಮರ ಸಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಇದೇನು ಜಾತಿ ಗಣತಿಯೋ ದ್ವೇಷ ಗಣತಿಯೋ ಗೊತ್ತಿಲ್ಲ, ಈ ಗಣತಿಯನ್ನು ಒಕ್ಕಲಿಗರು ಒಪ್ಪಲ್ಲ ಅಂತ ಎಚ್ ಡಿ ಕೆ ಹೇಳಿರೋದು. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ ಅಂತ ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಕುತೂಹಲ ಕೆರಳಿಸಿದೆ ಡಿ ಕೆ ನೇತೃತ್ವದ ಒಕ್ಕಲಿಗ ನಾಯಕರ ಸಭೆ. ಇವತ್ತು ಡಿ ಕೆ ಶಿವಕುಮಾರ್ ಶಾಸಕರ ಅಭಿಪ್ರಾಯವನ್ನು ಪಡೆಯೋದಕ್ಕೆ, ತಮ್ಮ ಪಕ್ಷದ ಒಕ್ಕಲಿಗ ಶಾಸಕರ ಅಭಿಪ್ರಾಯ ಪಡೆಯೋದಕ್ಕೆ ಸಭೆ ಕರೆದಿದ್ದಾರೆ. ಅದಕ್ಕೂ ಮುನ್ನವೇ ಕುಮಾರಸ್ವಾಮಿ ಕೂಡ ನಮ್ಮ ಸಮುದಾಯಕ್ಕೆ ಇದರಿಂದ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ರಾಜ್ಯದ ಒಕ್ಕಲಿಗರು ಈ ಗಣತಿಯನ್ನು ಒಪ್ಪಲ್ಲ, ಅನ್ಯಾಯ ಆಗಿದೆ ನಮ್ಮ ಸಮುದಾಯಕ್ಕೆ, ಇದರ ವಿರುದ್ಧ ಹೋರಾಟಕ್ಕೆ ಶತಸಿದ್ಧ ಅಂತ ಎಕ್ಸ್ ಖಾತೆಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಜಾತಿಯ ವಿಚಾರಕ್ಕೆ ಬಂದಾಗ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರ ನಿಲುವು ಏನಾಗಿರುತ್ತೆ? ಈಗ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಈ ರಿಪೋರ್ಟನ್ನು ಒಪ್ಪಲ್ಲ ಅಂತಾರ, ಸಮುದಾಯದ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ? ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಮೇಲೆ ಆ್ಯಕ್ಚುಲಿ ಇವರು ಅದನ್ನು ಹೇಳಿದ್ದಾರೆ, ಅವರಿಗೆ ಪೆನ್ನು ಪೇಪರು ಕೊಟ್ಬಿಟ್ಟು ತಪ್ಪು ಮಾಡಿದ್ರಿ. ಅವ್ರು ಕೇಳ್ಕೊಂಡಿದ್ರಲ್ಲ ಸಮುದಾಯದ ಸಭೆಯಲ್ಲಿ ಎಲೆಕ್ಷನ್ಗೂ ಮುನ್ನ, ನನಗೆ ಪೇಪರು ಪೆನ್ನು ಕೊಡಿ ಅಂತ. ಕೊಟ್ಟ ಮೇಲೆ ನೀವೇನು ಸಮುದಾಯಕ್ಕೆ ಅನ್ಯಾಯ ಒಳ್ಳೇದು ಮಾಡಿದ್ದೀರಾ, ಮಾಡಿರೋದೆಲ್ಲ ಅನ್ಯಾಯ ಅಂತ ಕುಮಾರಸ್ವಾಮಿಯವರ ಆರೋಪ. ಹೀಗಾಗಿ ಇವತ್ತು ಸಾಯಂಕಾಲ ನಡೀತಕ್ಕಂಥ ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರೆ, ಏನು ತೀರ್ಮಾನ ತಗೋತಾರೆ ಅಂತಕ್ಕಂಥದ್ದು ಈಗ ಬಹಳ ಮುಖ್ಯ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ನಾವಿದನ್ನು ಒಪ್ಪಲ್ಲ ಅಂತಂದರೆ ಅಲ್ಲಿಗೆ ಟೋಟಲಿ ಕಾಂಗ್ರೆಸ್ ಡಿವೈಡ್ ಆಗಿಬಿಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಅನ್ಯಾಯದ ವಿರುದ್ಧ ಹೋರಾಟ ಶತಸಿದ್ಧ ಅಂತ ಕುಮಾರಸ್ವಾಮಿ ಅವರೇನೋ ಹೇಳಿದರು. ಸಮುದಾಯದ ವಿಚಾರ ಬಂದಾಗ ಡಿ ಕೆ ಮತ್ತು ಎಚ್ ಡಿ ಕೆ ಒಂದಾದರೆ ಆ ಹೋರಾಟಕ್ಕೆ ಬರೋ ಬಲವೇ ಬೇರೆ. ಆ ರೀತಿ ಆಗುತ್ತಾ, ನಿರೀಕ್ಷೆ ಮಾಡಬಹುದಾ ಅಂತಕ್ಕಂಥದ್ದು ಈಗ ಸದ್ಯದ ಪ್ರಶ್ನೆ. ಅರವಿಂದ್, ಡಿ ಕೆ ಶಿವಕುಮಾರ್ ಸರ್ಕಾರದ ಭಾಗವಾಗಿರೋದ್ರಿಂದ ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ ಕೈ ಜೋಡಿಸ್ತಾರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಏನು ಎಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಆ ಒಕ್ಕಲಿಗ ಸಮುದಾಯಕ್ಕೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಅನ್ಯಾಯ ಆಗಿದೆ, ಈ ಒಂದು ವರದಿಯನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಒಂದ್ ಕಡೆ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧವೂ ಕೂಡ ವಾಗ್ದಾಳಿಗಳನ್ನ ನಡೆಸಿದ್ದಾರೆ. ಅಲ್ಲದೆ ಈ ಒಂದು ವರದಿಯ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕಲಿಗ ಸಮುದಾಯವನ್ನು ಕಡಿಮೆ ತೋರಿಸಲಾಗಿದೆ ವರದಿಯಲ್ಲಿ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿರೋದ್ರಿಂದ ಈ ಒಂದು ಹೋರಾಟ ಮತ್ತಷ್ಟು ರಾಜಕೀಯ ಸ್ವರೂಪ ತೆಗೆದುಕೊಳ್ಬಹುದು. ನೀವು ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಇದಕ್ಕೆ ಕೈ ಜೋಡಿಸ್ತಾರಾ ಇಲ್ಲ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾತ್ರ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ವರದಿಯನ್ನು ನಾವು ಒಪ್ಪಲ್ಲ, ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿರುವಂತದ್ದು. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ಒಕ್ಕಲಿಗ ನಾಯಕರು, ಪ್ರಬಲ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ, ಕೇಂದ್ರ ಸಚಿವರು ಕೂಡ ನಾನು ಇದರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ವರದಿಯನ್ನು ಒಪ್ಪಲ್ಲ ನಮ್ಮ ಸಮುದಾಯ, ಇದು ಅವ್ರ ಮಾತು.